ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ನೋಡಿ. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪ್ರಾತಃ ಕಾಲಗಳಲ್ಲಿ ಪಂಚಾಂಗ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರಣಗಳು. ತಿಥಿರ ವಿಷ್ಣುಸ್ತದಾ ವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ. ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಶ್ರವಣದಿಂದ, ಅದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದನೂ ಕೂಡ ಎಷ್ಟೋ ನಮಗೆ ಪುಣ್ಯ ಫಲ ಸಿಗುತ್ತೆ. ಹಾಗೆ ಅದನ್ನು ಪಠನ ಮಾಡೋದ್ರಿಂದನೂ ಕೂಡ ಎಷ್ಟೋ ಪುಣ್ಯ ಫಲ ಸಿಗುವಂಥದ್ದು, ಮತ್ತೆ ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ನೋಡಿದಾಗ ಇದನ್ನು ನೋಡಿ ವಿಶೇಷವಾಗಿರುವಂಥದ್ದು ಸಂವತ್ಸರ. ಈ ದಿನ ವಿಶ್ವ ವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ಮಂಗಳವಾರ ಶುಕ್ಲ ಏಕಾದಶಿ ಬಂದಿರುವಂಥದ್ದು. ಆಶ್ಲೇಷ ನಕ್ಷತ್ರವನ್ನು ಕೂಡ ಈ ದಿನ ಮಂಗಳವಾರ ತುಂಬಾ ವಿಶೇಷವಾಗಿ ನೋಡಬಹುದಾಗಿದೆ. ಏನಂದ್ರೆ ನೋಡಿ, ಮಂಗಳವಾರ ಆಶ್ಲೇಷ ನಕ್ಷತ್ರ ಬಂದಾಗ ತುಂಬಾ ಪೂಜೆ ಪುರಸ್ಕಾರಗಳಲ್ಲಿ ಆಗಲಿ ಸರ್ಪದೋಷ ಏನೇ ಇದ್ರೂ ಕೂಡ ನಿವಾರಣೆಗೋಸ್ಕರ ಈ ದಿನ ಪೂಜೆಗಳನ್ನು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಇನ್ನು ಶೂಲಯೋಗ ವಣಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬಹುದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನಾಗಲಿ ನಾವು ಮಾಡಬಾರದು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ರಾಹುಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ ಮಧ್ಯಾಹ್ನ 3:26 4:59 ಈ ದಿನ ನಾವು ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲ 9:17 10:49 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬಹುದಾಗಿದೆ. ಇನ್ನು ಗುಳಿಕ ಕಾಲ 12:22 1:54 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ಉತ್ತಮವಾದಂತಹ ಸಮಯ ಅಂತ ಹೇಳ್ತಾರೆ, ತುಂಬ ಶ್ರೇಷ್ಠವಾದಂತಹ ಸಮಯ ಅಂತ ಹೇಳ್ತಾರೆ ಈ ಒಂದು ಬ್ರಾಹ್ಮಿ ಮುಹೂರ್ತವನ್ನ. ಯಾವುದಾದ್ರೂ ಗೃಹ ಪ್ರವೇಶ ಮಾಡ್ಕೊಳ್ಲಿಕ್ಕೆ ಆಗಲಿ ಅಥವಾ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಆಗಲಿ, ಯಾವುದೊಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಆಗಲಿ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತೀವಿ ಈ ಬ್ರಾಹ್ಮಿ ಮುಹೂರ್ತವನ್ನ. ಈ ಬ್ರಾಹ್ಮಿ ಮುಹೂರ್ತ ಈ ದಿನ 4:38 5:25 ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು. ಇನ್ನು ಈ ದಿನದ ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮವನ್ನು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಸೂರ್ಯೋದಯಕ್ಕೂ ಮುನ್ನ ಕೆಲವೊಂದು ಆದಿತ್ಯಾದಿ ನವಗ್ರಹಗಳ ಮಂತ್ರ ಜಪವನ್ನು ಮಾಡಬೇಕು ಅಂತ ಹೇಳುವಂಥದ್ದು, ಅಥವಾ ಸೂರ್ಯಾಸ್ತಮದ ನಂತರ ಕೆಲವೊಂದು ದೀಪಾರಾಧನೆಗಳನ್ನ ಮಾಡ್ಕೊಳ್ಲಿಕ್ಕೆ ಉತ್ತಮ ಸಮಯ ಅಂತ. ಈ ದಿನ ಸೂರ್ಯೋದಯವನ್ನು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6:12 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:31 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡುವುದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ ನೋಡಿ, ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ರಾಶಿಗಳ ಬಗ್ಗೆ ಪರಿಜ್ಞಾನ ಇರುತ್ತೆ. ಯಾಕಂದ್ರೆ ನೋಡಿ, ಈ ಒಂದು ಕಾಲಮಾನದಲ್ಲಿ ಒಂದು ಮದುವೆ ಮಾಡ್ಕೊಳ್ಲಿಕ್ಕೆ ಆಗಲಿ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡ್ಲಿಕ್ಕೂ ಕೂಡ ರಾಶಿ ಮತ್ತೆ ನಕ್ಷತ್ರ ಗೋತ್ರಗಳನ್ನು ಕೇಳ್ಕೊಳ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೋತ್ರಗಳು ತಿಳ್ಕೊಂಡಿರ್ತಾರೆ, ಅಥವಾ ಗೋತ್ರ ಗೊತ್ತಿಲ್ದಿರೋರು ಕೆಲವೊಂದು ನಕ್ಷತ್ರ ಮತ್ತೆ ರಾಶಿಗಳನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂತ ಒಂದು ಸಮಯದಲ್ಲಿ ವಿಶೇಷವಾಗಿರುವಂತಹ ರಾಶಿ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈ ದಿನ ಪ್ರಥಮ ರಾಶಿ ಮೇಷರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ
ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ಮೇಷರಾಶಿಯವರಿಗೆ ಹಣದ ವಹಿವಾಟಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರ ಗಮನಿಸ್ಕೊಳ್ಬೇಕಾಗುತ್ತೆ. ಏನಾದರೂ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ, ವಹಿವಾಟುಗಳನ್ನು ಮಾಡ್ಕೊಳ್ಳುವಾಗ, ಈ ಹಣವನ್ನು ಯಾರಿಗಾದ್ರೂ ಕೊಡೋದಾಗ್ಲಿ ಅಥವಾ ತೆಗೆದುಕೊಳ್ಳುವುದಾಗ್ಲಿ, ಈ ರೀತಿ ಏನಾದರೂ ಒಂದು ವ್ಯವಹಾರ ಮಾಡ್ಕೊಳ್ಳುವಾಗ ಜಾಗೃತರಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಜಾತಕ ಫಲದಲ್ಲಿ ಏನಿದೆ, ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟವನ್ನು ಕೂಡ ಇದನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳುವಂಥದ್ದು. ಇನ್ನು ಹಣ ವ್ಯಯ, ನೌಕರರಿಗೆ ಹಲವು ಅವಕಾಶಗಳು ಲಭ್ಯವಾಗುತ್ತೆ ಅಂತ ಹೇಳ್ತಾ ಇದೆ. ಹಣ ವ್ಯಯದ ಮುನ್ಸೂಚನೆ ಇರುವಂಥದ್ದು, ಹಣವನ್ನು ಕಳೆದುಕೊಳ್ಳುವಂತಹ ಸೂಚನೆ ತೋರಿಸ್ತಾ ಇದೆ ಇವತ್ತು ಗ್ರಹಚಾರ ಫಲದಲ್ಲಿ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ನೀವು ಈ ದಿನ ಮೇಷರಾಶಿಯವರು ಮಾಡ್ಕೊಳ್ಬೇಕು. ಇನ್ನು ನೌಕರರಿಗೆ ಹಲವು ಅವಕಾಶಗಳು ಕೂಡ ಲಭ್ಯವಾಗುವಂಥದ್ದು. ಯಾರೆಲ್ಲ ಕೆಲಸಗಾರಗಳಿರ್ತೀರಾ ನೋಡಿ, ನೌಕರರಿರ್ತೀರಾ, ನಿಮಗೆ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ಅವಕಾಶಗಳು ನಿಮ್ಮನ್ನು ಹರಸಿ ಬರುವಂಥದ್ದು, ಒಂದು ಕೆಲಸದ ನಿಮಿತ್ತ, ಉದ್ಯೋಗದ ನಿಮಿತ್ತ ಅವಕಾಶಗಳು ಹೆಚ್ಚೆಚ್ಚು ಬರುವಂಥದ್ದು ಕೂಡ ಇದನ್ನ ನೋಡ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ನೋಡಿ, ಈ ದಿನ ವೃಷಭ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ವ್ಯಾಪಾರಸ್ಥರಿರ್ತೀರಾ ನೋಡಿ, ಗಮನಿಸ್ಕೊಳ್ಬೇಕು. ವ್ಯಾಪಾರಸ್ಥರಿಗೆ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಅಂದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತೆ ಅಂತ ಹೇಳ್ತಾ ಇದ್ದೀವಿ ನೋಡಿ. ವ್ಯಾಪಾರದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಲೇಬೇಕಾಗುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಎಷ್ಟು ಕಷ್ಟಪಟ್ಟು ವ್ಯಾಪಾರದಲ್ಲಿ ನಾವು ಕೆಲಸ ಕಾರ್ಯ ಮಾಡಿಕೊಂಡ್ರು ಕೂಡ ಕೆಲವೊಂದು ಲಾಭಾಂಶ ನಿರೀಕ್ಷೆಗೆ ಮೀರಿ, ಅಂದ್ರೆ ಲಾಭಾಂಶ ಬರ್ತಾ ಇರಲ್ಲ, ಅವರ ನಿರೀಕ್ಷೆಗೆ ತಕ್ಕಂತಹ ಲಾಭಾಂಶ ಒಂದು ಕಂಡುಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಆದ್ರೆ ಇದನ್ನ ನೋಡಿ, ನಿಮಗೆ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಕೂಡ ದೊರಕುವಂಥದ್ದು. ಇನ್ನು ನಿಮಗೆ ಹೊಸ ಯೋಜನೆಗಳು ಮತ್ತೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧ ಕೂಡ ಹೆಚ್ಚು ಬಲಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರಿಗೆ ನೋಡಿ, ಕುಟುಂಬದವರ ಜೊತೆಗಿನ ಸಂಬಂಧ ಬಲಗೊಳ್ಳಬೇಕು ಅಂತಂದ್ರೆ ಕುಟುಂಬದವರ ಜೊತೆ ಈ ದಿನವನ್ನು ಕಳಿಬೇಕಾಗುತ್ತೆ. ಏನಾದ್ರೂ ಕುಟುಂಬದಲ್ಲಿ ಮನಸ್ತಾಪಗಳಾಗಿದ್ದು, ಕಿರಿಕಿರಿ ಆಗಿದ್ದು, ಏನಾದ್ರೂ ವ್ಯಾಜ್ಯಗಳಾಗಿತ್ತು ಅಂತಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಇದನ್ನ ನೀವು ನೋಡ್ಬೇಕಾಗುತ್ತೆ. ಇನ್ನು ಹೊಸ ಹೊಸ ಯೋಜನೆಗಳು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಅಂದ್ರೆ ಯಾವುದು ಏನಾದರೂ ಹೊಸದಾಗಿ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಮಾಡ್ಕೊಳ್ಳಿ, ಅನುಕೂಲದ ದಿನ ಅಂತ ಹೇಳ್ಬೋದು ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನ ನೋಡಿದಾಗ ಕಠಿಣ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಅಂದ್ರೆ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದೆ. ಅಂದ್ರೆ ನೋಡಿ, ಮಿಥುನ ರಾಶಿಯವರಿಗೂ ಕೂಡ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಅಂತ ಇದೆ. ಕೆಲವರು ತುಂಬಾ ಕಷ್ಟಪಟ್ಟರು ಕೂಡ ಲಾಭಾಂಶ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ನೋಡಿ, ಈ ದಿನ ನೀವು ಮಾಡತಕ್ಕಂತಹ ವ್ಯಾಪಾರದಲ್ಲಿ ಆಗ್ಲಿ ಅಥವಾ ಉದ್ಯೋಗದಲ್ಲಿ ಆಗ್ಲಿ, ಕೆಲವರು ನೋಡಿ ಏನಾದರೂ ಒಂದು ಕೆಲಸ ಇತ್ತು ಅಂದ್ರೆ ಸ್ವಲ್ಪ ಇದನ್ನ ಎಷ್ಟು ಕಷ್ಟಪಡ್ತಿರಲ್ವ ಅಷ್ಟು ಇವತ್ತು ನಿಮಗೆ ಪ್ರತಿಫಲವನ್ನು ಕೂಡ ನೀವು ಈ ದಿನ ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು. ಇನ್ನು ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭವಾಗಲಿದೆ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ಮಿಥುನ ರಾಶಿಯವರು ಗಮನಿಸ್ಕೊಳ್ಬೇಕು, ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇರ್ತೀರಾ, ಅವ್ರಿಗೆ ಒಳ್ಳೆಯ ದಿನ, ಉತ್ತಮವಾದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು, ಹೆಚ್ಚಿನ ಲಾಭದಾಯಕ ಕೂಡ ಆಗುವಂಥದ್ದು ಕೂಡ ಇರುತ್ತೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ ನೋಡಿ. ಎಲ್ಲ ಕಟಕ ರಾಶಿಯವರು ತಿಳ್ಕೋಬೇಕು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಅಂತ ಹೇಳ್ತಾ ವಿಶೇಷವಾಗಿದೆ ಅಂತ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ಹೊಸದಾಗಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಲಿಕ್ಕೇನು, ಕೆಲವರು ಅಥವಾ ಏನಾದರೂ ಈ ಏನಾದ್ರು ಪರೀಕ್ಷೆಗಳಲ್ಲಿ ಏನಾದರೂ ಅನುಕೂಲಗಳು ಮಾಡ್ಕೊಳ್ಲಿಕ್ಕೆ ಏನಾದರೂ ಮನಸ್ಸಲ್ಲಿ ಇದ್ರೆ ಏನಾದರೂ ಪರೀಕ್ಷೆ ಕೆಲವರು ಇರ್ತಾರಲ್ವಾ, ಏನಾದರೂ ಹೊಸ ಹೊಸ ಪರೀಕ್ಷೆ ತಗೋಬೇಕು ಅನ್ಕೊಳ್ತಾ ಇರ್ತಾರೆ, ಅಂಥವ್ರಿಗೆ ತುಂಬಾ ವಿಶೇಷವಾಗಿರುವಂಥದ್ದು ಈ ದಿನ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ಕರ್ಕಾಟಕ ರಾಶಿ ಇದ್ದೀರಾ, ನಿಮಗೆ ಓದಿನಲ್ಲಿ ಅನುಕೂಲದ ದಿನಗಳನ್ನು ನೋಡ್ಬೋದು. ಈ ದಿನ ತುಂಬ ವಿಶೇಷವಾಗಿದೆ. ಕೆಲವರು ನೋಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊಳ್ತಾ ಇರ್ತಾರೆ, ಅವ್ರಿಗೆ ನೋಡಿ ಈ ದಿನ ಕರ್ಕಾಟಕ ರಾಶಿ ಅಂತವ್ರು ಯಾರಾದರೂ ಇದ್ರೆ ಅದರ ಕಡೆ ಗಮನವನ್ನು ಕೊಡಿ, ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲಿ ಯಶಸ್ವಿ ಆಗ್ತೀರಾ, ಉತ್ತೀರ್ಣರಾಗ್ತೀರಾ, ತುಂಬಾ ವಿಶೇಷವಾಗಿರುವಂತಹ ಫಲ ಕೂಡ ಸಿಗುತ್ತೆ ವಿದ್ಯಾಭ್ಯಾಸದಲ್ಲಿ ಅಂತ ಹೇಳುವಂಥದ್ದು ಈ ದಿನ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸಿಂಹರಾಶಿಯವ್ರು ಗಮನಿಸ್ಕೊಳ್ಬೇಕು ನೋಡಿ, ಯಾವುದೇ ವಿಚಾರ ಆಗಲಿ, ಕೆಲವರು ನೋಡಿ ಈಗ ಮದುವೆಗೆ ನೋಡ್ತಾ ಇರ್ತಾರೆ, ಮದುವೆ ವಿಚಾರದಲ್ಲಿ ಆಗಲಿ, ಕೆಲವರು ಎಷ್ಟೋ ದಿನದ ಕನಸು ಅದೊಂದು ಮನೆ ಕಟ್ಟಬೇಕು ಅನ್ಕೊಳ್ತಾ ಇರ್ತಾರೆ, ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತ ಆಗಲಿ ಏನಾದರೂ ನಿರ್ಧಾರಗಳನ್ನು ಮಾಡಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಜಾಗೃತರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಈಗ ಸಿಂಹರಾಶಿಯವ್ರಿಗೆ ಅಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಜಾಗೃತರು, ಯಾವುದೇ ಕೆಲಸ ಕಾರ್ಯ ಮಾಡ್ಕೊಂಡ್ರು ಕೂಡ ನೀವು ಸ್ವಲ್ಪ ಜಾಗೃತರಾಗಿನೇ ಮಾಡ್ಕೊಳ್ಬೇಕಾಗುತ್ತೆ. ಈ ದಿನ ಕೂಡ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ, ಸಿಂಹರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ತರಕಾರಿ, ಸಿಮೆಂಟ್, ಉಕ್ಕು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ಈಗ ನೋಡಿ ಈಗ ತರಕಾರಿಗಳನ್ನ ಬೆಳೀತಾ ಇರ್ತಾರೆ ಅಥವಾ ಮಾರಾಟ ಮಾಡ್ತಾ ಇರ್ತಾರೆ ಅಥವಾ ಈ ಉಕ್ಕಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಅವ್ರಿಗೂ ತುಂಬಾ ಒಳ್ಳೆ ದಿನ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕೂಡ ನಿರೀಕ್ಷೆ ಈ ದಿನ ಮಾಡಬಹುದು ಸಿಂಹರಾಶಿಯವರು.
ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಈ ವ್ಯಾಪಾರದಲ್ಲಿ ಬಾಧಿಸುತ್ತಿರುವ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ. ನೋಡಿ, ಕೆಲವರು ಕನ್ಯಾ ರಾಶಿಯವರು ವ್ಯಾಪಾರಗಳು ಮಾಡ್ತಾ ಇರ್ತೀರಾ, ನೋಡಿ ಕೆಲವರಿಗೆ ತುಂಬಾ ಸಮಸ್ಯೆ ಇರುತ್ತೆ. ಆಗ ಅಕ್ಕಪಕ್ಕದವರಿಂದನೋ ಅಥವಾ ನಿಮ್ಮ ಅಲ್ಲಿ ಕೆಲಸ ಮಾಡುವವರಿಂದನೋ ತುಂಬಾ ಸಮಸ್ಯೆಗಳನ್ನ ಎದುರು ನೋಡ್ತಾ ಇರ್ತೀರಾ. ಆ ಸಮಸ್ಯೆಗಳು ಎಲ್ಲವಕ್ಕೂ ಕೂಡ ಪರಿಹಾರ ಸಿಗುವಂಥದ್ದಾಗುತ್ತೆ. ಯಾಕಂದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾಗುತ್ತೆ. ಇವತ್ತು ನಿಮಗೆ ಮಾರ್ಗಗೋಚರ ಆಗುವಂಥದ್ದು ಜಾತಕ ಪದದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೆಲಸದ ಅಂದ್ರೆ ನಿಮಿತ್ತ ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ಸ್ಥಳದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸಿಕೊಳ್ಳುವಂತಹ ಲಕ್ಷಣ ಇರುತ್ತುವಂಥದ್ದು. ಬಗೆಹರಿಸಿಕೊಳ್ಳುವಂಥ ಕಡೆ ಗಮನವನ್ನು ಕೊಡಿ, ಇದನ್ನ ನಿಮ್ಗೆ ಅನುಕೂಲ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ಉದ್ಯೋಗದಲ್ಲಿ ಅಭಿವೃದ್ಧಿ ಹೆಚ್ಚು ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ. ಧನಾಗಮನದ ನಿರೀಕ್ಷೆ ಕೂಡ ಇದನ್ನ ಮಾಡಬಹುದು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಆದರೆ ನೋಡಿ, ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಚೆನ್ನಾಗಾದ್ರೂ ಕೂಡ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಏನಾದ್ರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಪದೇ ಪದೇ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಇದನ್ನ ಮಾಡ್ಕೊಳ್ಬೇಕು. ಕನ್ಯಾ ರಾಶಿಯವರು ಅನುಕೂಲ ಆಗುವಂಥದ್ದು. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ ಹಾಗೂ ಕನ್ಯಾ ರಾಶಿಯ ಫಲಾನುಫಲಗಳಿಗೆ ಏನಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಯಾವುದೇ ಶುಭ ಮುಹೂರ್ತಗಳಿಗಾಗಿ ಅಥವಾ ಶುಭ ಸಮಾರಂಭಗಳಿಗಾಗಿ, ಪೂಜಾ ಕೈಂಕರ್ಯಗಳಿಗಾಗಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಯಾವುದೇ ಶುಭ ಮುಹೂರ್ತಗಳನ್ನು ಕೂಡ ನೀವು ನಿಗದಿ ಮಾಡಿಕೊಳ್ಬಹುದಾಗಿದೆ. ಇನ್ನುಳಿದ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ತುಲಾ ರಾಶಿಯ ಫಲಾನುಫಲ ಹೇಗಿದೆ ಗುರೂಜಿಗಳೇ? ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಇದರ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ನೀವು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತೀರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾ ರಾಶಿಗಳು ಇರ್ತೀರಾ ನೋಡಿ, ಗಮನಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲಾದ್ರೂ ಕೆಲವರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಅಂದ್ರೆ ನಿಮ್ಮ ಮಾಡತಕ್ಕಂಥ ಕೆಲವರು ನೋಡಿ ಶ್ರದ್ಧಾ ಭಕ್ತಿಯಿಂದ ಮಾಡತಕ್ಕಂತಹ ಕೆಲಸಗಳಿಗೆ, ನಿಯಮನಿಷ್ಠೆಯಿಂದ ಮಾಡತಕ್ಕಂತಹ ಕೆಲಸಗಳಿಗೆ ಒಂದಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ. ಈ ದಿನ ಆ ರೀತಿ ಇರುವಂಥದ್ದು ನಿಮಗೆ ಅನುಕೂಲ ಆಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಪಡಿತಾರೆ. ಇನ್ನು ಆದಾಯವೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಹಣದ ವಿಚಾರವಾಗಿ ಅನುಕೂಲ ಅಂತ ಹೇಳ್ತಾ ಇದೆ. ನಿಮಗೆ ಆದಾಯ ಹೆಚ್ಚಾಗಿರುವಂತಹ ಮುನ್ಸೂಚನೆ ಕೂಡ ಕಾಣುವಂಥದ್ದು. ಇನ್ನು ಉತ್ತಮ ಸಾಧನೆಯ ಪರಿಣಾಮವು ನಿಮ್ಮ ವೃತ್ತಿ ಜೀವನದ ಮೇಲೆ ಕಾಣುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ನೀವು ಉತ್ತಮವಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀರಾ, ಆ ಸಾಧನೆಯ ಪ್ರತೀಕ ಏನಾಗುವಂಥದ್ದು ನಿಮ್ಮ ಮಾಡುವಂತಹ ವ್ಯಾಪಾರ ಉದ್ಯೋಗದಲ್ಲಾಗ್ಲಿ ಅಥವಾ ನಿಮ್ಮ ಕೆಲಸದಲ್ಲಾಗ್ಲಿ, ವೃತ್ತಿಯಲ್ಲಾಗ್ಲಿ ಆ ವೃತ್ತಿ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದೆ. ಅನುಕೂಲ ಆಗುತ್ತೆ. ಜೀವನದ ಮೇಲೆ ಕೂಡ ಇದು ನಿಮಗೆ ಅಂದ್ರೆ ಜೀವನದ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅನುಕೂಲದ ದಿನಗಳು ಅಂತ ಹೇಳಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಈ ದಿನ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಸಾಧಿಸಬೇಕೆಂದಿರುವ ವೃತ್ತಿ ಗುರಿಗಳತ್ತ ಕಣ್ಣು ಹಾಯಿಸಲಿದ್ದೀರಿ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರಿಗೂ ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಮನಸ್ಸಲ್ಲಿ ತುಂಬಾ ಯಾವುದೊಂದು ಕೋರಿಕೆ ಇರುತ್ತೆ, ತುಂಬಾ ದಿನದ ಒಂದು ಕನಸು ಕಟ್ಕೊಂಡಿರ್ತೀರಾ, ಯಾವುದೋ ಒಂದು ಸಾಧನೆ ಮಾಡ್ಲಿಕ್ಕೂ ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅನ್ಕೊಳ್ತಿರ್ತೀರಾ. ಈಪ್ಸಿತ ಕೆಲಸಗಳು ಅಂತ ಹೇಳ್ತೀವಿ, ತುಂಬಾ ಮಾನಸಿಕವಾಗಿ ಅದನ್ನ ಹಚ್ಕೊಂಡ್ಬಿಟ್ಟಿರ್ತೀರಾ. ಆ ಕೆಲಸ ಮಾಡ್ಲಿಕ್ಕೆ ಇವಾಗ ತುಂಬಾ ವಿಶೇಷವಾಗಿರುವಂಥದ್ದು. ಅದರ ಕಡೆ ಗಮನವನ್ನು ಕೊಡಿ, ಅದರ ಯಶಸ್ಸನ್ನು ಕೂಡ ನೀವು ಪಡಿಬಹುದು. ಇನ್ನು ಡಾಕ್ಟರ್ ಯಾರು ಇದ್ದೀರಾ, ಈ ವೃತ್ತಿಯನ್ನು ಮಾಡುವವರಿಗೆ ಟೀಕೆಗಳು ಎದುರಿಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ತಿಳ್ಕೊಬೇಕು. ಕೆಲವರು ಈಗ ಡಾಕ್ಟರ್ ವೈದ್ಯಕೀಯ ವೃತ್ತಿ ಮಾಡ್ತಾ ಇರ್ತಾರೆ, ಅಂತವ್ರು ಸ್ವಲ್ಪ ಟೀಕೆಗಳು ಬರಬಹುದು, ಸ್ವಲ್ಪ ವಿನಾಕಾರಣ ನಿಮ್ಮ ಮೇಲೆ ಆರೋಪಗಳು ಬರಬಹುದು. ಅದಕ್ಕೆ ಸ್ವಲ್ಪ ಜಾಗೃತರಾಗಿರ್ಬೇಕಾಗತ್ತೆ. ಜಾತಕ ಫಲದಲ್ಲಿ ಏನಂತ ಇರುವಂಥದ್ದು, ಇದನ್ನ ಈ ವೈದ್ಯಕೀಯ ವೃತ್ತಿ ಮಾಡುವವರಿಗೆ, ಯಾರೆಲ್ಲ ವೈದ್ಯಕೀಯ ವೃತ್ತಿ ವೃಶ್ಚಿಕ ರಾಶಿಯವರು ಮಾಡ್ತಾ ಇರ್ತೀರ, ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥದ್ದು ವ್ಯಾಪಕವಾಗುತ್ತೆ. ಮತ್ತೆ ನಿಮ್ಮ ಮೇಲೆ ವಿನಾಕಾರಣ ಯಾವುದೋ ಒಂದು ಆಪಾದನೆ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಜಾಗೃತರಾಗಿ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಇರಬೇಕಾಗುತ್ತೆ ಇದನ್ನ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ನೀಡಬೇಕಾಗುತ್ತೆ. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ನೋಡಿ, ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಾ, ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರುತ್ತೆ, ಅಥವಾ ಕೆಲವು ಸುಮ್ಮನೆ ಸಣ್ಣ ಪುಟ್ಟ ಒಂದು ತಲೆನೋವು ಬರ್ತಿರುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಈ ರೀತಿ ಏನಾದರೂ ತೊಂದರೆಗಳನ್ನು ನೀವು ಅದನ್ನ ಜಾಗೃತರಾಗಿಲ್ಲ ಅಂತಂದ್ರೆ ಅದರಿಂದ ದೊಡ್ಡ ಪರಿಣಾಮಗಳು ಬೇರೆ, ಅದು ದೊಡ್ಡ ದೊಡ್ಡ ಸಮಸ್ಯೆಯ ಅಂದ್ರೆ ಅದು ತೊಂದರೆ ಆಗುತ್ತೆ ಅಂತಂದ್ರೆ ದೊಡ್ಡ ಸಮಸ್ಯೆ ಆಗಿ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ
ಪರಿಹಾರಗಳನ್ನು ಇದನ್ನ ಮಾಡ್ಕೊಳ್ಬೇಕು. ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ನಿಮಗೆ ಇದನ್ನ ವಿವಾದಗಳನ್ನು ತಪ್ಪಿಸ್ಬೇಕು ಅಂತ ಹೇಳ್ತಾ ಇದೆ. ನೋಡಿ, ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ವಿವಾದಗಳನ್ನ ತಪ್ಪಿಸಿ ಅಂತ ಏನು ಹೇಳುವಂಥದ್ದು. ನಿಮ್ಮಿಂದ ಇವತ್ತು ಕುಟುಂಬದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗ್ಬಿಟ್ಟಿರುತ್ತೆ ಧನುರಾಶಿ ಅವರಿಂದನೋ, ಅಥವಾ ಒಂದು ಮನೆಯಲ್ಲಿ ಏನೋ ತೊಂದರೆಗಳಾಗಿರುತ್ತೆ, ಕೆಲವೊಂದು ವ್ಯಾಜ್ಯಗಳಾಗಿರುತ್ತೆ. ಅದನ್ನೆಲ್ಲ ಕೂಡ ತಪ್ಪಿಸುವಂತಹ ಕೆಲಸವನ್ನು ಇದನ್ನ ಧನುರಾಶಿಯವರು ಮಾಡಲೇಬೇಕಾಗುತ್ತೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿ ಕೂಡ, ಸುಖ ಶಾಂತಿ ಎಲ್ಲವನ್ನೂ ಕೂಡ ಪಡಿಬಹುದಾಗಿದೆ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ವಿವಾದಗಳಿಂದ ಅಂದ್ರೆ ವಿವಾದಗಳಿರುವ ಆಸ್ತಿಗಳನ್ನು ಖರೀದಿಸಬೇಡಿ ಅಂತ ಹೇಳ್ತಾ ಇದೆ. ನೋಡಿ, ಮಕರ ರಾಶಿಯವರು ತಿಳ್ಕೊಬೇಕು, ಗಮನಿಸ್ಕೊಳ್ಬೇಕಾಗುತ್ತೆ. ಏನಾದ್ರೂ ಈಗ ಆಸ್ತಿ ತಗೋಬೇಕು ಅನ್ಕೊಂಡಿರುತ್ತೆ, ಕೆಲವರು ನೋಡಿ ಧೈರ್ಯ ಮಾಡಿ ತಗೊಂಡ್ಬಿಡ್ತಾರೆ. ಅದು ವಿವಾದದಲ್ಲಿದೆ, ಏನೋ ಅದು ಲಿಟಿಗೇಷನ್ ಇದೆ ಅಂತ ಗೊತ್ತಿದ್ರು ಕೂಡ ಅದೊಂದು ಸೈಡ್ ತಗೊಳ್ಳೋವಂಥ ಕೆಲಸನೋ, ಅಥವಾ ಏನೋ ಇಲ್ಲ ನಾವು ಅದು ಮುಂದೆ ಅದನ್ನ ಸರಿ ಮಾಡ್ಕೊಳ್ಬೋದು ಅಂತೇಳಿ ಏನಾದರೂ ತಗೋಬೇಕು ಅನ್ಕೊಂಡಿದ್ರೆ, ವಿವಾದಗಳಿರುವ ಭೂಮಿ, ಆಸ್ತಿ, ಮನೆ, ಯಾವ್ದು ನಿವೇಶನ ಏನೇ ಆಗಲಿ ತಗೋಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಬೇಕು. ಈ ದಿನ ಅದ್ರ ಕಡೆ ಚಿಂತನೆ ಬೇಡ ಅಂತ ಹೇಳುವಂಥದ್ದು, ಖರೀದಿಸಬೇಡಿ ಅಂತ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ವಿದ್ಯಾರ್ಥಿಗಳು ಇರ್ತೀರಾ, ನೋಡಿ, ವಿದ್ಯಾಭ್ಯಾಸದಲ್ಲಿ ನಿಮಗೆ ಹೆಚ್ಚಿನದಾಗಿ ಅನುಕೂಲ ಇದೆ. ವಿದ್ಯಾಭ್ಯಾಸದ ಕಡೆ ಕೂಡ ಗಮನ ಹೆಚ್ಚಾಗುವಂಥದ್ದು, ಇನ್ನು ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಇದೆ. ನೋಡಿ, ಮಕರ ರಾಶಿಯವರು ಒಳ್ಳೆ ದಿನ. ವಿದ್ಯಾರ್ಥಿಗಳು ಕೆಲವರು ಏನಾದರೂ ಮಕರ ರಾಶಿಯವರು ಸ್ವಲ್ಪ ತೊಂದರೆಗೀಡಾಗಿದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲ, ಕುಂಠಿತ ಆಗ್ತಾ ಇತ್ತು ಅಂತಂದ್ರೆ ನೋಡಿ, ಇಂದಿನಿಂದ ಅನುಕೂಲ ಆಗುತ್ತೆ. ನಿಮಗೆ ಪರೀಕ್ಷೆಗಳಲ್ಲಿ ಕೂಡ ಉತ್ತೀರ್ಣರಾಗುವಂತಹ ಅನುಕೂಲ ಇರುವಂಥದ್ದು, ತುಂಬಾ ಒಳ್ಳೆಯ ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡಬಹುದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಈ ದಿನ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ. ನೋಡಿ, ಕುಂಭರಾಶಿಯವರು ಹಳೆಯ ಸ್ನೇಹಿತರಂತಂದು ಕೆಲವರು ತುಂಬಾ ಇಷ್ಟ ಮಿತ್ರರಿರ್ತಾರೆ, ಅಂಥವ್ರನ್ನ ಈ ದಿನ ಭೇಟಿ ಮಾಡಬಹುದು. ಆ ಥರ ಅನುಕೂಲ ಏನಾಯಿತು ಇತ್ತು ಅಂತಂದ್ರೆ, ಭೇಟಿ ಮಾಡುವ ಅವಕಾಶಗಳಿತ್ತು ಅಂತಂದ್ರೆ ನೋಡಿ, ಅವಶ್ಯಕವಾಗಿ ಮಾಡ್ಕೊಳ್ಳಿ. ಅದರಿಂದ ಯಾವುದೋ ಒಂದು ವಿಚಾರವಾಗಿ ನಿಮಗೆ ಅನುಕೂಲಗಳು ಕೂಡ ಆಗ್ಬೋದು. ಇನ್ನು ಸೊಪ್ಪು ತರಕಾರಿಗಳ ಸೇವನೆ, ಹೊಸ ಹೂಡಿಕೆಯ ಬಗ್ಗೆ ಕೂಡ ಆಲೋಚನೆ ಮಾಡುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ಈಗ ತರಕಾರಿಗಳನ್ನು ತಿನ್ನುವಂಥದ್ದು, ಸೊಪ್ಪು ಈ ರೀತಿ ಮಾಡಿಕೊಂಡಾಗ ಏನಾದರೂ ದೇಹದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ರೆ ಅವೆಲ್ಲಕ್ಕೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಹೊಸ ಹೂಡಿಕೆಯ ಬಗ್ಗೆ ಹೆಚ್ಚು ಆಲೋಚನೆ ಕೂಡ ಮಾಡ್ತೀರಾ ಅಂತ ಹೇಳ್ತಾ ಇದೆ. ನೋಡಿ, ಹೊಸದಾಗಿ ಏನಾದರೂ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಕುಂಭರಾಶಿಯವ್ರಿಗೆ ಇದನ್ನ ಅನುಕೂಲ. ನೋಡಿ, ಮನಸ್ಸಲ್ಲಿ ಏನಾದ್ರು ಇತ್ತು ಹೊಸದಾಗಿ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅನ್ಕೊಳ್ತಾ ಇದ್ರೆ ಇದನ್ನ ಮಾಡ್ಕೊಳ್ಳಿ, ನಿಮಗೆ ಅದರಲ್ಲಿ ಯಶಸ್ಸನ್ನು ಕೂಡ ನೀವು ಇದನ್ನ ಪಡಿತೀರಾ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇದನ್ನ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕಾಗುತ್ತೆ. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ನೋಡಿ, ಜಾಗೃತರಾಗಿರಬೇಕು. ಅಪಘಾತಗಳಾಗುವ ಮುನ್ಸೂಚನೆ ಇರುವಂಥದ್ದು. ಹಾಗಾಗಿ ಜಾತಕ ಫಲದಲ್ಲಿ ಅಪಘಾತ ಅಂತ ಇದ್ದಾಗ ಏನ್ ಮಾಡಬೇಕು, ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದ್ರೆ ಸ್ವಲ್ಪ ಜಾಗೃತರಾಗಿ ಪ್ರಯಾಣವನ್ನು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ರಫ್ತುದಾರರಿಗೆ ಒತ್ತಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ನೋಡಿ, ಈಗ ಒಂದು ಕಡೆಯಿಂದ ಒಂದು ಕಡೆಗೆ ಕೆಲವೊಂದು ಸಾಗಣೆ ಮಾಡ್ತಾ ಇರ್ತಾರೆ, ರಫ್ತುದಾರರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತೆ. ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಈ ದಿನ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ವಿಭಾಗದಲ್ಲಿ ನೋಡೋದಾದ್ರೆ ಧಾರ್ಮಿಕ ಚಿಂತನೆ. ಇವತ್ತಿನ ಈ ಸಂಚಿಕೆಯಲ್ಲಿ ಧಾರ್ಮಿಕ ಚಿಂತನೆ ಯಾವುದ್ರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಪ್ರೇಮ ವೈಫಲ್ಯ ಆಗಿದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಪರಿಹಾರವನ್ನ ಮಾಡ್ಕೊಳ್ಬಹುದಾಗಿದೆ, ಈ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಮನೆಗಳಲ್ಲಿ ಅಂದ್ರೆ ಈ ಪ್ರೇಮ ವೈಫಲ್ಯ ಆಗ್ತಾ ಇರುತ್ತೆ. ಕೆಲವರು ಮನೆಯವರ ಒಂದು ತೊಂದರೆಗಳಿಂದ ಬಿಟ್ಟು ಹೋಗುವಂಥದ್ದು, ಅಥವಾ ಮಾನಸಿಕವಾಗಿ ತೊಂದರೆಗಳು ಅನುಭವಿಸು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ಇದಕ್ಕೆಲ್ಲ ಏನು ಕಾರಣ, ಜಾತಕ ಫಲದಲ್ಲಿ ಯಾವ ರೀತಿ ನೋಡುವಂಥದ್ದು. ನೋಡಿ, ದಿನನಿತ್ಯವೂ ಕೂಡ ನಾವು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀವಿ. ಕೆಲವೊಂದು ರಾಶಿಗಳಿಗೆ ಈ ಪ್ರೇಮದ ವಿಚಾರವಾಗಿ ತೊಂದರೆಗಳು ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಯಾರು ನೋಡಿ, ಕುಂಭರಾಶಿ ಮತ್ತೆ ಮೀನರಾಶಿಗಳಾಗ್ಲಿ, ಅಥವಾ ಈ ಮೇಷ ಮತ್ತೆ ಧನಸ್ಸು ರಾಶಿಗಳಾಗ್ಲಿ, ಈ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ನೋಡಿ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ಮಾಡ್ಕೊಂಡು ಬಿಟ್ಟು ಹೋಗುವಂಥದ್ದು, ಅಥವಾ ನೋಡಿ ಕೆಲವರು ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇರ್ತಾರೆ, ಆಮೇಲೆ ಕೆಲವರು ನೋಡಿ ಸ್ವಂತದವರನ್ನೇ ಇಷ್ಟಪಡ್ತಾ ಇರ್ತಾರೆ. ಎಲ್ಲ ಮನೆ ಕಡೆಯಿಂದನೂ ಕೂಡ ಒಪ್ಪಿಗೆ ಇರುತ್ತೆ. ಆದ್ರೂ ಕೂಡ ಏನಾಗುತ್ತೆ, ಅವರ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕೆಲವೊಂದು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಪ್ರೇಮ ವೈಫಲ್ಯ ಆಗೋದು ನೋಡ್ತಾ ಇರ್ತೀವಿ. ಇದಕ್ಕೆಲ್ಲ ಏನು ಕಾರಣ ನೋಡಿ, ಜಾತಕ ಫಲದಲ್ಲಿ ಏನಾದರೂ ಶುಕ್ರ ಏನಾದರೂ ಸಪ್ತಮದಲ್ಲಿ ನೀಚ ಸ್ಥಾನದಲ್ಲಿ ಇತ್ತು ಅಂತಂದ್ರೆ ತುಂಬಾ ತೊಂದರೆಗಳು ಆಗ್ತಾ ಇರುತ್ತೆ. ಅಥವಾ ನೀಚ ಗ್ರಹಗಳ ದೃಷ್ಟಿ ಸಪ್ತಮಕ್ಕೆ ಏನಾದರೂ ಇತ್ತು ಅಂತಂದ್ರೆ ಅದು ತೊಂದರೆಗಳು ಆಗುವಂಥದ್ದು, ಪದೇ ಪದೇ ಪ್ರೇಮ ವೈಫಲ್ಯ ಆಗುತ್ತೆ. ನೋಡಿ, ನಾವು ಸಾಮಾನ್ಯ ನೋಡಿರ್ತೀವಿ, ಒಂದ್ಸರಿ ಏನೋ ಈಗ
ಇಷ್ಟಪಟ್ಬಿಟ್ಟಿರ್ತಾರೆ, ಯಾವುದೋ ಒಂದು ಕಾರಣಗಳಿಂದ ದೂರ ಆಗ್ಬಿಡ್ತಾರೆ. ಆದರೆ ಮತ್ತೆ ಕೂಡ ಅದನ್ನೇ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಪದೇ ಪದೇ ಈ ರೀತಿ ಆಗ್ತಾ ಇತ್ತು ಅಂತಂದ್ರೆ ಒಂದ್ಸರಿ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರ ಜಾತಕ ಫಲದಲ್ಲಿ ಏನಾದ್ರೂ ನೀಚ ಸ್ಥಾನಗಳು, ಸಪ್ತಮ ದೃಷ್ಟಿ ಏನಾದ್ರೂ ಇತ್ತು, ಅಥವಾ ಶನಿ ದೃಷ್ಟಿ ಇದ್ದು, ಅಥವಾ ವಕ್ರಿ ಗ್ರಹಗಳ ದೃಷ್ಟಿ ಏನಾದ್ರೂ ಇತ್ತು ಅಂತಂದ್ರೆ ಅವ್ರಿಗೆ ಈ ಒಂದು ಜನ್ಮದಲ್ಲಿ ಪ್ರೇಮ ವಿವಾಹಕ್ಕೆ ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಶಾಂತಿ ಪರಿಹಾರಗಳು ಮಾಡ್ಕೊಳ್ಬೇಕು. ಏನಾದ್ರೂ ತೊಂದರೆಗಳು ಆಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು, ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತು ನೋಡಿ, ಕೆಲವರು ಪ್ರೇಮ ವಿಚಾರದಲ್ಲಿ ತೊಂದರೆ ಆಗದೆ, ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ ಮದುವೆ ವಿಚಾರದಲ್ಲೇ ತೊಂದರೆ ಆಗ್ಬಿಡುತ್ತೆ. ಮನೇಲಿ ಒಪ್ಪಿದ್ರು ಕೂಡ ಇವ್ರು ಒಪ್ತಾ ಇರಲ್ಲ, ಅಥವಾ ಏನೋ ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗುವಂಥದ್ದು, ಅಥವಾ ಎಂಗೇಜ್ಮೆಂಟ್ ಆಗಿ ಅದು ಮುರಿದೋಗುವಂಥದ್ದು ಆಗ್ತಾ ಇರುತ್ತೆ. ಹೀಗಾಗಿ ಇದಕ್ಕೆಲ್ಲ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ನೋಡಿ. ಈಗ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥ ನೋಡಿ. ಎಲ್ಲದನ್ನು ಕೂಡ ನಾವು ಪೂಜೆ ಪುನಸ್ಕಾರಗಳಿಂದನೇ ಪರಿಹಾರವಂಥದ್ದಲ್ಲ ನೋಡಿ. ಮಾನಸಿಕವಾಗಿ ಆ ಮನುಷ್ಯ ಸದೃಢನಾಗಬೇಕಾಗುತ್ತೆ ನೋಡಿ. ಯಾವುದೇ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇಲ್ಲ. ಯಾವುದೇ ನೋಡಿ ಪ್ರೇಮ ಅಥವಾ ಒಂದು ಮದುವೆ ವಿಚಾರ ಅಂತಂದ್ರೆ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅಂತ ಹೇಳಿತ್ತು. ಸಾಮಾನ್ಯವಾಗಿ ಒಂದು ಮದುವೆ ಅಂತನೇ ತುಂಬಾ ಅದು ಪೂರ್ವ ಜನ್ಮದ ಪುಣ್ಯ ಸುಕೃತ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ರೀತಿ ಇರುವಂಥದ್ದು. ಮದುವೆ ವಿಚಾರವಾಗಿ ಜಾಗೃತರಾಗಿ ಮಾಡ್ಕೊಳ್ಬೇಕು. ಇನ್ನು ಏನಾದರೂ ಪರಿಹಾರ ಭಾಗವಾಗಿ ಬಂದಾಗ ನೋಡಿ, ನಾವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ಪರಿಹಾರಗಳು ನೋಡಿ. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ನವಗ್ರಹಗಳ ಒಂದು ಚಲನವಲನದಿಂದ ನಮಗೆ ಆಗುವಂಥದ್ದು ಅಂತ. ಕೆಲವರಿಗೆ ನೋಡಿ ಸಾಮಾನ್ಯವಾಗಿ ಕುಜದೋಷ ಇತ್ತು ಅಂತಂದ್ರೆ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಈ ಕುಜದೋಷಕ್ಕೆ ಸಂಬಂಧಪಟ್ಟಂತೆ ನೋಡಿ ಕೆಂಪು ವಸ್ತ್ರ ಅಂತ ಹೇಳ್ತೀವಿ. ಕೆಂಪು ವಸ್ತ್ರವನ್ನು ಧರಿಸುವುದನ್ನ ಕಡಿಮೆ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಕೆಂಪು ಬಟ್ಟೆಯನ್ನು ಆದಷ್ಟು ಕಡಿಮೆ ಉಪಯೋಗಿಸಿ. ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ನೋಡಿ, ಇದೆಲ್ಲ ಸರಳ ಪರಿಹಾರಗಳು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಅಥವಾ ಈ ಕೆಂಪು ವಸ್ತ್ರ ದಾನಗಳು ಮಾಡಿ, ಅಥವಾ ಕೆಂಪು ಈಗ ಚಿಕ್ಕ ಮಕ್ಕಳಿಗೆ ಕೆಂಪು ಪೆನ್ ದಾನ ಮಾಡುವಂಥದ್ದು, ಅಥವಾ ಕೆಂಪು ಚಾಕ್ಲೇಟ್ಸ್ ದಾನ ಮಾಡುವಂಥದ್ದು, ಈ ರೀತಿ ಮಾಡ್ಕೊಳ್ತಾ ಬಂದಾಗ ಅನುಕೂಲಗಳಾಗುತ್ತೆ. ಅದರ ಜೊತೆ ಸುಲಭ ಪರಿಹಾರ ಏನು ಮನೆಯಲ್ಲಿ ನೋಡಿ, ಒಂದು ಈಗ ಈ ಕೆಂಪು ಅಂತಂದ್ರೆ ನಾವು ಕುಜ ದೋಷವನ್ನು ನೋಡ್ತೀವಿ. ಕುಜನಿಗೆ ಸಂಬಂಧಪಟ್ಟ ತೊಗರಿ ಬೇಳೆಯನ್ನು, ತೊಗರಿ ಅಂದ್ರೆ ತೊಗರಿ ಕಾಳನ್ನು ಮಾಡಬೇಕು ನೋಡಿ. ಒಡೆದ ಧಾನ್ಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದಾನ ಮಾಡಬಾರ್ದು ಅಂತ ಹೇಳುತ್ತೆ. ತೊಗರಿ ಕಾಳಿಗೆ ಮನೆಯಲ್ಲಿ ಪೂಜೆ ಮಾಡಿ 9 ದಿನಗಳ ಕಾಲ ಪೂಜೆ ಮಾಡಬೇಕಾಗುತ್ತೆ. ಇದನ್ನ ನೋಡಿ, 9 ದಿನಗಳ ಕಾಲ ತೊಗರಿ ಕಾಳನ್ನು ಮನೇಲಿಟ್ಟು ಪೂಜೆ ಮಾಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಹಿಡಿಯುವಷ್ಟಾಗ್ಲಿ, ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಒಂದು, ಕೆಲವರಿಗೆ ಏನಾದರೂ ಶಕ್ತಿ ಇದೆ 1 kg ತಗೋಬಹುದು, ಅಥವಾ ಏನಾದರೂ ಒಂದು 1/4 kg ಅರ್ಧ ಎಷ್ಟಾದರೂ ಆಗಲಿ, ಅದನ್ನ ಮನೆಯಲ್ಲಿಟ್ಟು ಕೆಂಪು ವಸ್ತ್ರದೊಳಗಡೆ ಹಾಕಿ ಇಟ್ಟು ಗಂಟು ಕಟ್ಟಿ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ 9 ದಿನಗಳ ಕಾಲ ಪೂಜೆ ಮಾಡಿ ಅದನ್ನ ದಾನವಾಗಿ ಮಾಡಿ ಅದರ ಒಂದು ದೇವಸ್ಥಾನಕ್ಕೂ ಅಥವಾ ಬಡಬಗ್ಗರಿಗೆ ಯಾರಿಗೋ ಒಬ್ಬರಿಗೆ ದಾನ ಮಾಡಿ. ಇದರದ್ದು ಏನಾಗುತ್ತೆ, ನಮ್ಮ ಜಾತಕದಲ್ಲಿರುವಂತಹ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು, ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಇದನ್ನ ನೋಡಿ ಮನೆಯಲ್ಲೇ ಮಾಡುವಂತ ಸರಳ ಪರಿಹಾರ. ಗಂಡಾಗ್ಲಿ ಹೆಣ್ಣಾಗ್ಲಿ, ಕೆಲವರು ಕೇಳ್ತಾ ಗುರುಗಳೇ ಯಾರು ಮಾಡಬೇಕು ಮನೆಯಲ್ಲಿ ಅಂತ ನೋಡಿ, ಅವರೇ ಮಾಡಬೇಕಾಗುತ್ತೆ. ಯಾರಿಗೆ ವಿವಾಹದಲ್ಲಿ ತೊಂದರೆ ಆಗ್ತಾ ಇದೆ, ಪ್ರೇಮ ವಿಚಾರವಾಗಿ ಪದೇ ಪದೇ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ಇವರು ಜಾಗೃತರಾಗಿರ್ಬೇಕು. ಮನೆಯಲ್ಲೇ ಮಾಡ್ಕೊಳ್ಳಿ. ಒಂದು ದೀಪವನ್ನು ನೋಡಿ ಯಾವ ರೀತಿ ಮಾಡ್ಕೊಳ್ಬೇಕು, ಕೆಲವರು ಹೇಳ್ತಾರೆ ಸಾಯಂಕಾಲ ಮಾಡಬೇಕು ಅಂತ ನೋಡಿ. ಈ ಒಂದು ವಿಚಾರದಲ್ಲಿ ನಾವು ಪ್ರಾತಃ ಕಾಲದಲ್ಲಿ ಮಾಡಬೇಕು. ಸೂರ್ಯೋದಯದ ನಂತರ ಮಾಡ್ಕೊಂಡ್ರು ಕೂಡ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ನೋಡಿ. ತಲೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಈ ಒಂದು ಆ ವಸ್ತ್ರದಲ್ಲಿ, ಕೆಂಪು ವಸ್ತ್ರದಲ್ಲಿ ಯಾವುದೊಂದು ತೊಗರಿ ಕಾಳನ್ನು ಹಾಕಿ ಅದಕ್ಕೆ ಒಂದು ಅರಿಶಿಣ ಕುಂಕುಮವನ್ನು ಇಟ್ಟು, ಒಂದು ಹೂವನ್ನು ಇಟ್ಟು, ಒಂದು ಊದುಬತ್ತಿಯಿಂದ ಒಂದು ಪೂಜೆ ಮಾಡಿ ಒಂದು ಸಂಕಲ್ಪವನ್ನು ಮಾಡಬೇಕು. ನಮ್ಮಲ್ಲಿರುವ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳೇನೇ ಇದ್ರೂ ಕೂಡ ನಿವಾರಣೆ ಆಗಿ ಶೀಘ್ರವಾಗಿ ಕಲ್ಯಾಣ ಆಗಬೇಕು ಅಂತ ಹೇಳ್ತಾ ಒಂದು ದೃಢ ನಿರ್ಧಾರ ಮಾಡ್ತಾ ಭಗವಂತನಲ್ಲಿ, ಕುಲದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ಸಂಕಲ್ಪವನ್ನು ಮಾಡಿ ದಾನವನ್ನು ಮಾಡಿ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನಿಮಗೆ ಪರಿಹಾರ ಆಗುವಂಥದ್ದು ವಿವಾಹದ ವಿಚಾರವಾಗಿ. ಇಂದಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದಿನ ದಿನದ ಒಂದು ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ಕೂಡ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇಂದಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.